ಅಧ್ಯಕ್ಷರು ಕರ್ನಾಟಕ ಹಜ್ ಸಮಿತಿ ಬೆಸ್ಟ್ ಹಜ್ ಸಮಿತಿ ಆಫ್ ಇಂಡಿಯಾ ಅನ್ನೋ ಒಂದು ಪ್ರಶಸ್ತಿ ಕೂಡ ಪಡೆದಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರಿಗೆ ವಿಶೇಷವಾಗಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಹಾಗೆ ಡಾಕ್ಟರ್ ಆರ್ ಜಯರಾಮರವರು ಅತ್ಯುತ್ತಮ ಆಡಳಿತಗಾರ ಅನ್ನೋ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಉಪಾಧ್ಯಕ್ಷರು ಕ್ರಾಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿ BHEL ಸಮಾಜ ಸೇವೆಗೆ 1994ರಿಂದ ಇಲ್ಲಿವರೆಗೂ ಕೂಡ ನಿರ್ದೇಶಕರಾಗಿದ್ದು ಇವತ್ತಿಗೂ ಕೂಡ ಹಾಲಿ ಸಂಘದ ಉಪಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸುತ್ತಿರುವ. बताइए सर, प्रेस क्लब आए हैं, यहाँ पर आपको अवार्ड दिया गया है जी। कर्नाटका प्राइड, क्या कहना चाहिए? अल्हम्दुलिल्लाह, अल्लाह का लाख लाख शुक्र। आज जो प्राइड ऑफ कर्नाटका बोल के जो अवार्ड दिए हैं, मैं पहले तो अल्लाह का शुक्रिया अदा करता हूँ। और जो हमारे कायद BZ ज़मीर अहमद खान साहब का, हमारे चीफ मिनिस्टर साहब का, डिप्टी चीफ मिनिस्टर साहब का, पूरे जो यहाँ पे स्टेज पे मौजूद थे, तमाम का शुक्रिया अदा करता हूँ। प्रेस क्लब वालों को भी शुक्रिया अदा करता हूँ कि हमारे जो हज के कारनामे एक साल के अंदर जो अल्हम्दुलिल्लाह कर्नाटक की हिस्ट्री में हज के जितने भी कारनामे, जैसे मंगलूर का हज हाउस हो और गुलबर्गा का हज हाउस हो, अनेक्स बिल्डिंग हो, पूरे कैबिनेट में अप्रूवल्स हुए और C&R रूल्स अप्रूवल हुए जो 16 और 20 साल तक काम नहीं हुआ था। तो बड़े बड़े कारनामे अल्हम्दुलिल्लाह अल्लाह सुब्हाना ताला लिया है। तो मैं अल्लाह का शुक्रिया अदा करता हूँ और मौके को और जो मुझको रिकग्नाइज किए, मैं उसका भी तमाम प्रेस क्लब वालों का शुक्रिया अदा करता हूँ। ಈ ಕಾರ್ಯಕ್ರಮ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಇವರೆಲ್ಲರೂ ಗುರುತಿಸಿ ಇವತ್ತು ಅವಾರ್ಡ್ ಕೊಟ್ಟಿದ್ದಾರೆ. ಇದು ಅವಾರ್ಡ್ ಅನ್ನೋದಕ್ಕಿಂತನೂ ನಮ್ಮ ಡೆಪ್ಯೂಟಿ CM ಅವರು ಹೇಳಿದರು, ಇನ್ನೊಂದು ಜವಾಬ್ದಾರಿ ಅಂತ. ಆ ಜವಾಬ್ದಾರಿ ಸ್ಥಾನವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರೋದ್ರಲ್ಲಿ ನಮ್ಮ ಅಣ್ಣ ಹಜ್ ಕಮಿಟಿ ಅಧ್ಯಕ್ಷರಾದಂಥ ಜುಲ್ಫಿಕರ್ ಅವರು ಸಹ ಒಬ್ಬರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಇಂತಹ ಕಾರ್ಯಕ್ರಮಗಳು ಆದಾಗ ಈ ಸಮುದಾಯ ಏನಿದೆ ಇವತ್ತು 1947 ಆದಮೇಲೆ ಭಾಳ ಹಿಂದೆ ಇತ್ತು. ಈಗ ನೀವೆಲ್ಲಾನು ಫ್ರಂಟ್ ಲೈನ್ಗೆ ಬಂದು ಈ ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀರಿ, ಇದಕ್ಕೆಲ್ಲ ಸಕ್ಸಸ್ ಆಗಲಿ, ಅಲ್ಲಾ ದಯೆ ಇರಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.